press the bell icon on the YouTube app and never miss another update. Hello students, so today in part 7 of the chapter matter in our surroundings, part 7. So I was talking about melting point and latent heat of fusion with respect to water. So we described melting point, or we defined melting point as the temperature. Another term, temperature. It is the temperature at which a solid turns or converts into a solid changes to liquid ಆಗಿ ಚೇಂಜ್ ಆಗುತ್ತೆ at atmospheric pressure, right? So at atmospheric pressure atm we saw ice piece or ice cube turned into water. It started to turn into water when it was at 0 degrees Celsius. When it was at a temperature 0 degrees Celsius, it started to turn into water. So before 0 it was also to -2, -3, -4, but when the temperature is or was -4, -3, -2, ice was not turning into water. When it reaches 0, then only it started to turn into water or converts into or changes into water. So this temperature is called as melting point of water, that is H2O, melting point of substance H2O, or we say water. So water na H2O, water na ಕರಗುವ ಬಿಂದು melting point ಯಾವುದು 0 degree Celsius. So for different substance it is different. This is iron piece. This requires a lot of energy such that its temperature reaches some amount. ಯಾವುದೋ ಒಂದು ಟೆಂಪರೇಚರ್ ಬಂದಾದ್ಮೇಲೆ ಅಲ್ಲಿವರೆಗೂ ನೀವು ಹೀಟ್ ಮಾಡಬೇಕು. ಅದು ರೀಚ್ ಆದ್ಮೇಲೆ ಮೆಲ್ಲಕ್ಕೆ ನೀರಾಗಲಿಕ್ಕೆ ಟ್ರೈ ಮಾಡುತ್ತೆ, ನೀರು ಥರ ಆಗಲಿಕ್ಕೆ ಅಥವಾ ಲಿಕ್ವಿಡ್ ಆಗಲಿಕ್ಕೆ ಒಂಚೂರು ಐರನ್ನು ಮೋಲ್ಟನ್ ಐರನ್ ಆಗಿ ಕನ್ವರ್ಟ್ ಆಗ್ತು, ಇನ್ನು ಸ್ವಲ್ಪ ಮೋಲ್ಟನ್ ಐರನ್ ಆಗಿ ಕನ್ವರ್ಟ್ ಆಯಿತು. ಸೊ ಅಲ್ಲಿವರೆಗೆ ಕನ್ವರ್ಟ್ ಆಗಲ್ಲ, ಒಂದು ಟೆಂಪರೇಚರ್ ರೀಚ್ ಆಗಬೇಕದು, ಅಲ್ಲಿವರೆಗೆ ನೀವು ಹೀಟ್ ಮಾಡಬೇಕು. ಇಲ್ಲಷ್ಟೇ ಐಸನ್ನು 0 ಡಿಗ್ರಿ ರೀಚ್ ಆಗೋವರೆಗೆ ಹೀಟ್ ಮಾಡಬೇಕು ನೀವು. ಅದಾದಮೇಲೆ ನೀರಾಗಲಿಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಆ ಟೆಂಪರೇಚರ್ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತೀವಿ. ಹಾಗಾಗಿ ಎಲ್ಲ ಒಂದು ಸಬ್ಸ್ಟೆನ್ಸ್ಗೆ ಅದರದ್ದೇ ಆದ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆಗೋವರೆಗೂ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ. ದಟ್ ಇಸ್ ಕಾಲ್ಡ್ ಎಸ್ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದಮೇಲೆ the substance at melting point, now it can start to change into liquid state by using some energy, that is heat energy. So whatever the amount of heat energy that this substance require at its melting point to get convert into liquid state. So ತನ್ನ ಮೆಲ್ಟಿಂಗ್ ಪಾಯಿಂಟ್ ಬಿಂದುವಿನಲ್ಲಿ ಇದ್ದುಕೊಂಡು ಆ ಸಾಲಿಡ್ ನೀರಾಗಲಿಕ್ಕೆ, ಲಿಕ್ವಿಡ್ ಆಗಲಿಕ್ಕೆ ಎಷ್ಟು ಹೀಟ್ ಬೇಕಲ್ವಾ, ಸೊ ಆ ಹೀಟನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತೀವಿ. Why we use the term latent? Because this heat is not coming to our measurement. We cannot measure this supplied heat by using our thermometer.
ಸೊ ಥರ್ಮೋಮೀಟರ್ ಇಟ್ಕೊಂಡು ಮೆಜರ್ ಮಾಡೋಕ್ಕಾಗಲ್ಲ, ಅದು 0 ಇರುತ್ತೆ ಇನ್ ಕೇಸ್ ಆಫ್ ವಾಟ್ರಲ್ಲಿ. ಇದು ಐರನ್ ಇದ್ದರೆ ಅದರದ್ದೇ ಆದ ಟೆಂಪ್ರೇಚರ್ ಇರುತ್ತೆ ಮೆಲ್ಟಿಂಗ್ ಪಾಯಿಂಟು. ಅದು ರೀಚ್ ಆದಮೇಲೆ ಆ ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದಮೇಲೆ ಟೆಂಪ್ರೇಚರ್ ಯಾವುದೇ ಒಂದು ರೈಸನ್ನು ತೋರಿಸಲ್ಲ. ಹಾಗಾಗಿ ವಿ ಯೂಸ್ ದ ಟರ್ಮ್ ಲೇಟೆಂಟ್. ಸಮ್ವೇರ್ ದಿಸ್ ಎಂಟೈರ್ ಹೀಟ್ ಎನರ್ಜಿ ಈಸ್ ಹಿಡನ್ ಅಂತ, ಎಲ್ಲ ಒಂದು ಕಡೆ ಇದೆ ಅಂತದ್ದು ಇರಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ತಪ್ಪಬಿಡುತ್ತೆ, ವ್ಯಾಲಿಡ್ ಆಗಲ್ಲ. ಹಾಗಾಗಿ ಸೊ ವಾಟ್ ಈಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್? ಲೆಟ್ಸ್ ಡಿಫೈನ್ ದಟ್. latent heat of fusion, it is the amount of heat energy. ಡೆಫಿನೆಟ್ಲಾಗಿ ಎರಡನ್ನೂ 2 ಮಾರ್ಕ್ಸ್ ಕೇಳ್ತೀನಿ. ವಾಟ್ ಡಿಫೈನ್ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕೇಳ್ತೀನಿ. ಡೈರೆಕ್ಟಾಗಿ 2 ಮಾರ್ಕ್ಸ್ ಕ್ವಶನ್ ಅದು. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಏನು, ಇಟ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ. ಎಷ್ಟು ಹೀಟ್ ಕೊಡಬೇಕಲ್ವ ಅದು. ಇಟ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್, ಬೇಕಾಗಿದೆ. ಯಾವುದಕ್ಕೆ? ದಟ್ ಈಸ್ ರಿಕ್ವೈರ್ಡ್ ಟು ಚೇಂಜ್ ಎ ಸಾಲಿಡ್ ಇಂಟು, ಟು change a solid to liquid, change a solid to liquid at atmospheric pressure, ಆ ಪ್ರೆಷರ್ನಲ್ಲಿ, ಆ ಪ್ರೆಷರ್ ಇದ್ದೇ ಇರುತ್ತೆ, ನಾರ್ಮಲಿ ಯಾವಾಗಲೂ ಇರುತ್ತೆ ಆ ಪ್ರೆಷರ್. at atmospheric pressure at its melting point, ಸೊ ಕರಗುವ ಬಿಂದು ಬಂದಾದ್ಮೇಲೆ ತಾನೇ ಅದು ಕರಗೋದು. ಹಾಗಾಗಿ ಡೆಫಿನಿಷನ್ ಬರೆಯುವಾಗ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಇದರಲ್ಲಿ ನೀವು ಅಟ್ಮಾಸ್ಫಿಯರ್ ಪ್ರೆಷರ್ ಟರ್ಮ್ ಬಿಟ್ಟರು 1 ಮಾರ್ಕ್ಸ್ 0 ಮಾರ್ಕ್ಸ್ ಬರುತ್ತೆ, ಇದನ್ನು ಬಿಟ್ಟರು 0 ಮಾರ್ಕ್ಸ್ ಬರುತ್ತೆ. ಸುಮ್ಮನೆ ಎನರ್ಜಿ ರಿಕ್ವೈರ್ಡ್ ಟು ಚೇಂಜ್ ಸಾಲಿಡ್ ಇಂಟು ಲಿಕ್ವಿಡ್ ಅಂತ ಬರೆದ್ರೆ ಕೊಡಲ್ಲ. ಅಟ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರೀಬೇಕು. ಅಲ್ಲಿಗೆ ಡೆಫಿನಿಷನ್ ಕ್ಲಿಯರ್ ಆಗುತ್ತೆ. ರೈಟ್. So up to now we came to know what are all the phenomena that occurred while converting solid to liquid or ice to water. So let's see what happens when we are converting water to gas form of H2O. This is liquid form of H2O. So here we have water vapors. We use the term vapors, VAPOURS, vapors, water vapors. ಸೊ ವಾಟರ್ ವಾಟರ್ ವೇಪರ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂದರೆ ಲಿಕ್ವಿಡ್ ಗ್ಯಾಸ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಅದು ಏನೆಲ್ಲ ಆಗುತ್ತೆ ಅಂತಂದು ಲೆಟ್ಸ್ ಸಿ. ಸೇಮ್ ಮಾಡಿದರೆ ನೀವು ಒಂದು ವೆಸಲಲ್ಲಿ ಅಥವಾ ಒಂದು ಬೀಕರ್ನಲ್ಲಿ ಐಸ್ ತೊಗೊಂಡಿದ್ರಲ್ವ, ಹೀಟ್ ಮಾಡಿದ್ರಿ. ಇದೆಲ್ಲ ಹೆಂಗಾಯ್ತು ಏನೆಲ್ಲ ಆಯ್ತು ಅಂತಂದು ಒಂದು 2 ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ. ಏನೆಲ್ಲ ಆಯ್ತು ಅಂತಂದು 2 ಕ್ಲಾಸಲ್ಲಿ ಕಲ್ತಿದ್ದೀರಿ. ಅದೇನಾಯ್ತು, ಈಗ ನೀರಾಯಿತು. ಐಸ್ ಏನಾಯಿತು, ನೀರಾಯಿತು. ನಾವು ಇಟ್ ಈಸ್ ವಾಟರ್. ವಾಟರ್ ಆದಮೇಲೆ ಮತ್ತೆ ನೀವು ಹೀಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಫ್ ಯು ಕಂಟಿನ್ಯೂ ಟು ಸಪ್ಲೈ ಹೀಟ್ ಆಫ್ಟರ್ ದಿಸ್ ಐಸ್ ಟರ್ನ್ಸ್ ಇಂಟು ವಾಟರ್, ಐಸು ನೀರಾದಮೇಲೆ ಮತ್ತೆ ನೀವು ಹೀಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆವಾಗ ಟೆಂಪ್ರೇಚರ್ ರೈಸ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಮುಂಚೆನಾಗಿತ್ತು, ಐಸ್ ಇತ್ತು, ಥರ್ಮೋಮೀಟರ್ ಇಟ್ಟಿದ್ರಿ, ಎಷ್ಟೋ ಒಂದು -4 ತೋರಿಸ್ತು, ಹೀಟ್ ಕೊಟ್ರಿ, ಐಸ್ ಏನಾಯಿತು 0ಗೆ ಬಂತು.
ಹೆಂಗೆ ಗೊತ್ತಾಯ್ತು? ಥರ್ಮೋಮೀಟ್ರ್ ಗೊತ್ತಾಯ್ತು. ದ ಥರ್ಮೋಮೀಟ್ರ್ ಸೇಸ್ ಮೆಜರ್ ಮಾಡ್ತು. ಮತ್ತು ಹೀಟ್ ಮಾಡಿದ್ರಿ, ಟೆಂಪ್ರೇಚರ್ ಏನಾಗಿತ್ತು? 0 ಇತ್ತು, 0 ಇತ್ತು, ಅದು ಚೇಂಜ್ ಆಗ್ತಿಲ್ಲ, ಎಷ್ಟಿತ್ತು ಅಷ್ಟೇ ಇತ್ತು. ಯಾಕೆಂದರೆ ಐಸ್ ಮೆಲ್ಲಕ್ಕೆ ವಾಟ್ರ್ ಆಗ್ತಾ ಹೋಯಿತು. ಇಲ್ಲಿ ಕೊಡ್ತಕ್ಕಂಥ ಹಿಟ್ಟು ವಾಟ್ರ್ ಆಗಲಿಕ್ಕೆ ಯೂಸ್ ಆಯಿತು, ಸ್ಟೇಟ್ ಚೇಂಜ್ ಆಗಲಿಕ್ಕೆ ಯೂಸ್ ಆಯಿತು. ಎಲ್ಲಿವರೆಗೂ 0 ಇರುತ್ತದು? ಎಲ್ಲಿವರೆಗೂ 0 ತೋರಿಸ್ತಾ ಇರುತ್ತೆ? ದ ಟೆಂಪ್ರೇಚರ್ ಇಟ್ ಶೋಸ್ 0. Our temperature is not going to change until you get every ice as water. ಸೊ ಪ್ರತಿಯೊಂದು ಐಸ್ ಕಣನು, ಪ್ರತಿಯೊಂದು ಐಸ್ ಪೀಸ್ ಕೂಡ ವಾಟರ್ ಆಗಬೇಕು. ಅಲ್ಲಿ ಒಂಚೂರು ಐಸ್ ಉಳಂಗಿಲ್ಲ, ಅಲ್ಲಿವರೆಗೆ ರೈಸ್ ಆಗೋದಿಲ್ಲ ಟೆಂಪ್ರೇಚರ್. ಮತ್ತೆ ಹೀಟ್ ಕೊಟ್ರಪ್ಪ ನೀವು, ಅಗೇನ್ ಯು ಡಿಂಟ್ ಸ್ಟಾಪ್, ಯು ಡಿಡಂಟ್ ಸ್ಟಾಪ್ ಟು ಸಪ್ಲೈ ದಿ ಹೀಟ್. ಸ್ಟಾಪ್ ಮಾಡಲಿಲ್ಲ ಹೀಟ್ ಕೊಡೋದನ್ನು, ಕೊಡ್ತಾನೆ ಇದ್ರಿ ನೀವು. ಅಂದರೆ ಇಲ್ಲಿಗ ವಾಟರ್ ಇದೆ, ಅವಾಗ ಹೀಟ್ ಮುಂದುವರಿಸಿದ್ರೆ ಟೆಂಪ್ರೇಚರ್ ರೈಸ್ ಆಗುತ್ತೆ, ಅದು 0 ಇರುತ್ತಾ? It is rising. Now the temperature will rise. Now the temperature will rise. The thermometer will show the rise in temperature. ನೀರು ಬಿಸಿ ಆಗ್ತಾ ಹೋಗ್ತಿರುತ್ತೆ, ನೀರು ಬಿಸಿ ಆಗ್ತಾ ಹೋಗ್ತಿರುತ್ತೆ. That water is going to be hotter. And it is shown by thermometer as 0, 1, 2, 3, 4, 5, 6, 7 until it reaches 100 degrees Celsius. Until it reaches 100 degrees Celsius. ಸೊ ಅಲ್ಲಿವರೆಗೂ ನೀರು ನೀವು ಬಿಸಿ ಮಾಡ್ತಿದ್ರಿ, ನೀರನ್ನು ನೀವು ಬಿಸಿ ಮಾಡ್ತಾನೆ ಇದ್ರಿ, ಹಾಟ್ ಮಾಡ್ತಿದ್ರಿ. ಯು ಆರ್ ಗಿವಿಂಗ್ ಹೀಟ್ ಟು ದಿ ವಾಟರ್ and its temperature is going to be 100 degrees Celsius. It is going to be 100 degrees Celsius. So once the temperature of the water reaches 100 degrees Celsius, so thermometer, ಇಲ್ಲಿ ಬರೆಯೋದು ಬೇಡ, let me show it in thermometer. So 100 degrees Celsius reach ಆಯ್ತಪ್ಪ thermometer reading. Reading of thermometer is 100 degrees Celsius. ಯಾಕೆ ರೈಸ್ ಆಯಿತು? ಹೀಟ್ ಕೊಡೋದ್ರಿಂದ. By supplying heat, you are giving energy to the water. You are giving energy, you are supplying energy to the water. Now you can see the rise in temperature. You can see it is showing 60, 70, 80, 90, 95 up to 100. You can see the rise in temperature. So 100 ತೋರಿಸಿದ ಮೇಲೆ ಮತ್ತೆ ನೀವು ಹೀಟ್ ಕೊಟ್ಟರೆ, after reaching the 100 degrees Celsius, if you are supplying the heat, still if you are supplying the heat, ಇನ್ನೂ ಹೀಟ್ ಕೊಡ್ತಾ ಇದ್ರಿ ನೀವು, after reaching 100, it doesn't become 101, 102, 103, 104. It will halt at 100 degrees Celsius. Rise in temperature will be stopped after reaching 100 degrees Celsius, as how you observed the halting of temperature at 0 degrees Celsius when it was converting into into water, ice to water. When it was ice to water conversion, you observed the temperature halt at 0 degrees Celsius. ಅಲ್ಲಿ ಇಟ್ಕೊಂತು, ಅಲ್ಲಿಂದ ತೋರಿಸಲಿಲ್ಲ. ಯಾಕೆ ಅದು ರೈಸ್ ಆಗಿ ತೋರಿಸಲಿಲ್ಲ ಅಂದರೆ ಅಲ್ಲಿ ಐಸ್ ನೀರಾಗ್ತಾ ಇದೆ ಅಂತ ಅರ್ಥ. ಇಲ್ಲಿ 100 ಡಿಗ್ರಿ ಆದಮೇಲೆ ಯಾಕೆ ತೋರಿಸ್ತಿಲ್ಲ ಅಂದರೆ ಇಲ್ಲಿ ವಾಟರ್ ಇನ್ನೊಂದಾಗಿ ಕನ್ವರ್ಟ್ ಆಗ್ತಿದೆ ಅಂತ ಅರ್ಥ. ಇನ್ನೊಂದು ಫೇಸ್ಗೆ, ಇನ್ನೊಂದು ಸ್ಟೇಟಿಗೆ ಹೋಗ್ತಾ ಇದೆ. ನೋಡಿ, ಐಸು ವಾಟರ್ ಆಗಿ ಹೋಗೋ ಸ್ಟೇಟಲ್ಲಿ, ಐಸ್ ನಾವ್ ಈಸ್ ಟರ್ನಿಂಗ್ ಇನ್ ಟು ವಾಟರ್, ಆರ್ ನಾ ಯು ಆರ್ ಕನ್ವರ್ಟಿಂಗ್ ಎ ಸಾಲಿಡ್ ಇನ್ ಟು ಲಿಕ್ವಿಡ್. ಸೊ ಈ ಒಂದು ಪ್ರೊಸೆಸ್ನಲ್ಲಿ 0 ರೀಚ್ ಆದಮೇಲೆ ಅಲ್ಲಿ ಯಾವುದೋ ಒಂದು ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಯಾಕೆ ಹೇಳಿ? ಐಸ್ ಈಸ್ ನಾವು ಟರ್ನಿಂಗ್ ಇನ್ ಟು ವಾಟರ್. ಈಗ ವಾಟರು ಇನ್ನೊಂದು ಫೇಸಿಗೆ ಎಂಟರ್ ಆಗ್ತದೆ, ಇನ್ನೊಂದು ಸ್ಟೇಟಿಗೆ ಎಂಟರ್ ಆಗ್ತಿದೆ. ಹಾಗಾಗಿ 100 ಡಿಗ್ರಿ ರೀಚ್ ಆಗೋವರೆಗೂ, 0 ಇಂದ 100 ಡಿಗ್ರಿ ರೀಚ್ ಆಗೋವರೆಗೂ ಟೆಂಪ್ರೇಚರ್ ರೈಸ್ ತೋರಿಸುತ್ತೆ. The thermometer shows the rise in temperature from 0 to 100. After that, it doesn't show any rise, because at that time, what will be happening? After that, it doesn't show any rise in temperature, because at that time, after reaching 100 degrees Celsius, as how after reaching 0 degrees Celsius, ice converts into water, as how we reached 0 degrees Celsius, ice started to convert into water. Like that, after reaching 100 degrees Celsius, water start to convert into gaseous state, that is water vapors. It now start to getting into gaseous state. So ಗ್ಯಾಸ್ ರೂಪದಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ, ಗ್ಯಾಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ.
ಅಲ್ಲೇನಿರ್ತವೆ ವಾಟರ್ ವೇಪರ್ಸ್ ಇರ್ತವೆ. ಅದೇ ವಾಟರ್ ವೇಪರ್ಸ್ನೇ ನಾರ್ಕೊಂಡು ಹೋಗ್ತಿರ್ತೀವಿ ನೋಡಿ, ಹಿಂಗ ದೋಸ್ ವಾಟರ್ ವೇಪರ್ಸ್ ಆರ್ ಮೂವಿಂಗ್ ಅಪ್, ಹೋಗ್ತಿರ್ತವೆ. ವೆಸಲಿಂದ ನೀರು ಖಾಲಿ ಆಗ್ತಾ ಹೋಗುತ್ತೆ, ಅಂದರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಅಂದರೆ ವಾಟರ್ ವೇಪರ್ಸ್ ಆಗಿ ಮೂವ್ ಆಗ್ತಾ ಹೋಗುತ್ತೆ ಮೇಲಕ್ಕೆ ಫ್ರಮ್ ವೆಸಲ್. ಸೊ ಆಫ್ಟರ್ ರೀಚಿಂಗ್ 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ಸ್ಟಾರ್ಟ್ ಟು ಕನ್ವರ್ಟ್ ಇನ್ ಟು ವೇಪರ್. ಸೊ ಪ್ರತಿಯೊಂದು ವಾಟರ್ ಮಾಲಿಕ್ಯೂಲ್ಗಳು ಏನಾಗ್ತವೆ, ಎಸ್ಕೇಪ್ ಆಗ್ತಾ ಹೋಗ್ತವೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ನಾವು ಸ್ಟಾರ್ಟ್ ಟು ಎಸ್ಕೇಪ್ ಫ್ರಮ್ ದಿ ಲಿಕ್ವಿಡ್ಸ್. ಸೊ ಈ ಲಿಕ್ವಿಡ್ ಫೇಸಿಂದ ಈ ವೇಪರ್ ಫೇಸಿಗೆ, ವೇಪರ್ ಅಥವಾ ಗ್ಯಾಶಿಯಸ್ ಫೇಸಿಗೆ, ವೇಪರ್ಸ್ ಇವೆಲ್ಲ ವಾಟರ್ ವೇಪರ್ಸ್ಗಳು, ಅದು ನಾವು ಗ್ಯಾಸ್ ಫೇಸ್ ಅಂತೀವಿ ಅಥವಾ ಗ್ಯಾಶಿಯಸ್ ಸ್ಟೇಟ್ ಅಂತೀವಿ. ಇದು ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್, ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್. ಸೊ 100 ಡಿಗ್ರಿ ಮುಟ್ಲೇಬೇಕದು. 90 ಡಿಗ್ರಿ ಇದ್ರಾಗ, 90 ಡಿಗ್ರಿ ಇದ್ದಾಗ ಆಗಲ್ಲ, ವೇಪರೈಸೇಷನ್ ಆಗಲ್ಲ. ಇದು ನಾವು ವೇಪರೈಸೇಷನ್ ಅಂತೀವಿ. ಏನಂತೀವಿ? ವೇಪರೈಸೇಷನ್. ಅರ್ಥ ಆಗ್ತಿದೆನಾ? ವೇಪರೈಸೇಷನ್. ಸೊ ಒನ್ಸ್ ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್ ದೆನ್ ಇಟ್ ಸ್ಟಾರ್ಟ್ ಟು vaporize, or else then it starts to convert into gaseous state or into vapor state. There you can observe water vapors. As how you observed water in this conversion from ice to water, as how you observed small amount of water, small water, then you observe whole water. Like that you are going to observe water vapors after reaching 100 degree Celsius. ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಏನಾಗುತ್ತೆ, ಟೆಂಪ್ರೇಚರ್ ರೈಸ್ ಆಗಲ್ಲ. ಸೊ ವಾಟರ್ ಟೆಂಪ್ರೇಚರ್ ಎಲ್ಲಿವರೆಗೆ ರೈಸ್ ಆಗುತ್ತೆ? 100ವರೆಗೆ ರೈಸ್ ಆಗುತ್ತೆ. ಆಮೇಲೆ ಕೊಡ್ತಕ್ಕಂಥ ಹೀಟ್ ಏನಾಗುತ್ತೆ, ವಾಟರ್ ಟೆಂಪ್ರೇಚರ್ ರೈಸ್ ಮಾಡಲ್ಲ, ಬದಲಾಗಿ ವಾಟರ್ನ ವೇಪರ್ ಫೇಸಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಈ ಕೇಸಲ್ಲಿ ಏನಾಗಿತ್ತು, ಫ್ಯೂಷನಲ್ಲಿ ಏನಾಗಿತ್ತು, ಫ್ಯೂಷನ್ ಕೇಸಲ್ಲಿ, ಫ್ಯೂಷನ್ ಕೇಸ್, ಇನ್ ಕೇಸ್ ಆಫ್ ಫ್ಯೂಷನ್ ವಿ ಫೌಂಡ್ ದಟ್ ಟೆಂಪ್ರೇಚರ್ got changed from minus temperature to 0 ಡಿಗ್ರಿ ಬರೋವರೆಗೂ ರೈಸ್ ಆಯ್ತು. ಹೌದಾ? ಆಮೇಲೆ ಏನಾಯ್ತು, ಐಸು ವಾಟರ್ ಆಗಿ ಕನ್ವರ್ಟ್ ಆಯ್ತು, ವಾಟರ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತೀವಿ. ಇದೇನಂತೀವಿ? ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಐಸ್ ಆರ್ ವಾಟರ್. ಇಲ್ಲೇನಾಯ್ತು, ಟೆಂಪ್ರೇಚರು 0ಯಿಂದ, ಸೊ ಈಗ ನಾವೇನಿದೆ 0, ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಇದೇಗುತ್ತೆ, ವಾಟರ್ ಆಗುತ್ತೆ, ಇಲ್ಲಿ ಕೂಡ 0 ಡಿಗ್ರಿನೇ ಇರುತ್ತೆ, ಕಂಪ್ಲೀಟ್ ವಾಟರ್ ಆಗೋವರೆಗೂ 0ನೇ ಇರುತ್ತೆ. ಇಫ್ ಯು ಟೇಕ್ ವಾಟರ್ ವಿಚ್ ಇಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಸ್ಟಿಲ್ ಯು ಕಂಟಿನ್ಯೂ ಟು ಹೀಟ್ ಮತ್ತೆ ಮುಂದುವರಿಸಿದ್ರೆ, ನೀವು ಮತ್ತೆ ಹೀಟನ್ನು ಮುಂದುವರಿಸಿದ್ರೆ ಏನಾಗುತ್ತೆ, ಟೆಂಪ್ರೇಚರ್ ರೈಸ್ ಆಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ರೈಸ್ ಫ್ರಮ್ 0 to 100 ಡಿಗ್ರಿ ಸೆಲ್ಸಿಯಸ್, ಅಲ್ಲಿವರೆಗೂ ರೈಸ್ ಆಗುತ್ತೆ. ಅವುಗಳು ಕೂಡ ವಾಟರ್ ಆಗಿರುತ್ತೆ. ಮತ್ತೆ ಹೀಟ್ ಕೊಟ್ರೆ ನೀವು 100 ಮುಟ್ಟಿದ ಮೇಲೆ ಮತ್ತೆ ಹೀಟ್ ಕೊಟ್ರೆ ನೀವು, ಅಗೇನ್ ಇಫ್ ಯು ಸಪ್ಲೈ ದಿ ಹೀಟ್, now water starts to convert into water vapors. ವಾಟರ್ ವೇಪರ್ಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ 0 ಮುಟ್ಟಿದ ಮೇಲೆ ಐಸ್ ನೀರು ಆಗಕ್ಕೆ ಸ್ಟಾರ್ಟ್ ಆಗುತ್ತೋ, ಹಾಗೆ ನೀರು 100 ಮುಟ್ಟಿದ ಮೇಲೆ ವಾಟರ್ ವೇಪರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ 100 ಇದೆ ನೋಡಿ, ಈ 100 ಮುಟ್ಬೇಕಲ್ಲ ನೀವಲ್ಲ, ಆ ವಾಟರ್ ಮುಟ್ಬೇಕಲ್ಲ ನೀರು, ಆ ಮುಟ್ಬೇಕಾಗಿರೋ ಈ 100ಅನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತೀವಿ. ಏನಂತೀವಿ? ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು. ಅದು ಕರಗುವ ಬಿಂದು, ಇದು ಕುದಿಯುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್. ಹಾಗಾಗಿ ಇರತಕ್ಕಂಥ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಆಗೋವರೆಗೂ ಟೆಂಪ್ರೇಚರ್ ರೈಸ್ ತೋರಿಸುತ್ತೆ. 100 ಮುಟ್ಟಿದ ಮೇಲೆ ಇಲ್ಲಿ ಯಾವುದೇ ಟೆಂಪ್ರೇಚರ್ ರೈಸ್ ಆಗೋದು ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಹೀಟ್ ಎನರ್ಜಿ, ಇನ್ನೂ ಕೊಡ್ತಕ್ಕಂಥ ಹೀಟ್ ಎನರ್ಜಿ ಆ ನೀರನ್ನ ವಾಟರ್ ವೇಪರ್ ಆಗಿ ಅಥವಾ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಆ ಟೆಂಪರೇಚರ್ ಅನ್ನು ನೀವು ಮೆಜರ್ ಮಾಡೋಕ್ಕಾಗಲ್ಲ. ದಟ್ ಅಮೌಂಟ್ ಆಫ್ ಹೀಟ್ ದಟ್ ಯು ಆರ್ ಸಪ್ಲೈಯಿಂಗ್ ಆಫ್ಟರ್ 100 ಡಿಗ್ರಿ ಸೆಲ್ಸಿಯಸ್, after water has reached 100 degree Celsius, whatever the amount of heat that you are giving, that cannot be measured by your thermometer. You cannot witness that rise in temperature. Temperature ಯಾವುದೇ ರೈಸ್ ಆಗೋದು ನೀವು ನೋಡೋಕ್ಕಾಗಲ್ಲ. Which means that whatever the amount of heat energy that you are giving, once the water reached 100 degree Celsius, once the water reached at 100 degree Celsius, if you still give the heat, that heat is not shown by thermometer rise. ಅಲ್ಲಿ ಗೊತ್ತಾಗಲ್ಲ ನಿಮಗೆ. That's why this heat is called as again a latent heat.
ದಿಸ್ ಹೀಟ್ ಇಸ್ ಕಾಲ್ಡ್ ಆಸ್ ಅಗೇನ್ ಲೇಟೆಂಟ್ ಹೀಟ್. ಅದು ಎಲ್ಲಿವರೆಗೂ ಅಂದರೆ ಅದು 0 ಆಗೇ ಇರುತ್ತೆ, ಸರಿ 100 ಆಗೇ ಇರುತ್ತೆ. ದ ಟೆಂಪರೇಚರ್ ವಿಲ್ ಬಿ 100 ಡಿಗ್ರಿ ಸೆಲ್ಸಿಯಸ್ ಓನ್ಲಿ ಅಂಟಿಲ್ ಎಲ್ಲಿವರೆಗೂ ಇದು 0 ಆಗಿತ್ತು, ಎಲ್ಲಿವರೆಗೂ ಕಂಪ್ಲೀಟ್ ಐಸ್ ನೀರಾಗೋವರೆಗೂ. ಇಲ್ಲಿ ವಾಟ್ರು ಸರಿ 100 ಆಗೇ ಇರುತ್ತೆ, ಎಲ್ಲಿವರೆಗೂ ಇಲ್ಲಿರ್ತಕ್ಕಂಥ ಎಲ್ಲ ವಾಟ್ರು ಆವಿಯಾಗಿ ಅಥವಾ ಗ್ಯಾಸ್ ಆಗಿ ಕನ್ವರ್ಟ್ ಆಗಬೇಕು. ಹೇಗೆ ಎಲ್ಲ ಐಸು ವಾಟರ್ ಆಗಿ ಕನ್ವರ್ಟ್ ಆಗೋವರೆಗೆ 0 ಇತ್ತು, ಇಲ್ಲಿ ವಾಟರು ಎಲ್ಲ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗೋವರೆಗೂ 100 ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ದ ಟೆಂಪರೇಚರ್ ಆಲ್ಟಿಂಗ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಅಂಟಿಲ್ ಎವ್ರಿ ವಾಟರ್ ಟರ್ನ್ಸ್ ಇನ್ ಟು ಗೇಷಿಯಸ್ ಸ್ಟೇಟ್. ಪ್ರತಿಯೊಂದಿಷ್ಟು ವಾಟರ್ ಕೂಡ ಅದು ಗೇಷಿಯಸ್ ಫಾರ್ಮಿಗೆ ಹೋಗ್ಬೇಕದು, ಅಲ್ಲಿವರೆಗೂ ಆಲ್ಟ್ ಆಗುತ್ತೆ. ಹಾಗಾದ್ರೆ ಅದು ನಮಗೆ ಮೆಜರ್ಮೆಂಟ್ ಸಿಗಲ್ಲ ಅಂದರೆ ಅದು ಹೀಟ್ ಎಲ್ಲೋಗಿರುತ್ತೆ, ದಟ್ ಈಸ್ ಹಿಡನ್, ದಟ್ ಈಸ್ ಲೇಟೆಂಟೆಡ್. ಎಲ್ಲೋ ಒಂದು ಇರುತ್ತೆ, ಎಲ್ಲೋ ಒಂದು ಜೊತೆಯಲ್ಲಿ ಬಚ್ಚಿಟ್ಕೊಂಡಿರುತ್ತೆ, ಅಡಗಿಕೊಂಡಿರುತ್ತೆ. ದಟ್ ಹೀಟ್ ಇಸ್ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಆ ಹೀಟ್ ಎಲ್ಲಿರುತ್ತೆ, ಅಲ್ಲಿರುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ, ಇಲ್ಲೆಲ್ಲ ಇರುತ್ತೆ, ಇಲ್ಲೆಲ್ಲ ಹಾರ್ಕೊಂಡು ಹೋಗಿರುತ್ತೆ. ನೋಡಿ ಈಗ ನೋಡಿ, ಇದನ್ನ ಕರೆಕ್ಟಾಗಿ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ರಿ. ಈಗ ನೀರಿತ್ತು, ನೀರಿದು ಹೀಟ್ ಕೊಟ್ರಿ, ಸೇ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್, ಇದು 100 ಮುಟ್ಟಿತ್ತು, ಅಲ್ಲಿವರೆಗೆ ಟೆಂಪರೇಚರ್ ತೋರಿಸ್ತಾ ಹೋಯಿತು, ಎಲ್ಲಿ ಥರ್ಮೋಮೀಟ್ರಲ್ಲಿ. ಸೊ 100 ಮುಟ್ಟಿದ ಮೇಲೆ ನೀವು ಹೀಟ್ ಕೊಡ್ತಾ ಇದ್ದೀರಿ, ಮತ್ತೆ ಹೀಟ್ ಕೊಡ್ತಾ ಇದ್ದೀರಿ. ನೀವು ಹೀಟ್ ಕೊಟ್ಟಾಗ ಏನಾಗುತ್ತೆ, ಇದು ವಾಟರ್ ಮೆಲ್ಲಕ್ಕೆ ವಾಟರ್ ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಹೀಟ್ ಈಸ್ ನೌ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ವಾಟರ್ ಇಂಟು ವಾಟರ್ ವೇಪರ್ ಆರ್ ಕನ್ವರ್ಟಿಂಗ್ ಲಿಕ್ವಿಡ್ ಸ್ಟೇಟ್ ಇಂಟು ಗ್ಯಾಸ್ ಸ್ಟೇಟ್. ಅದಕ್ಕೆ ಯೂಸ್ ಆಗ್ತಿದೆ ಹೊರತು ಟೆಂಪರೇಚರ್ ರೈಸ್ ಮಾಡೋಕ್ಕೆ ಯೂಸ್ ಆಗ್ತಿಲ್ಲ. ಅಲ್ಲಷ್ಟೇ, ಅಲ್ಲಿ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟಾಟಿಗೆ ಕನ್ವರ್ಟ್ ಆಗಲಿಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಹೀಟ್ ಎನರ್ಜಿ. ಹಾಗಾಗಿ ಟೆಂಪರೇಚರ್ ರೈಸ್ ಆಗಲಿಲ್ಲ, 0 ಇತ್ತು. ಇಲ್ಲಿ ಅಷ್ಟೇ 100 ಇರುತ್ತೆ, 100 ಆಗೇ ಇರುತ್ತೆ. ಅರ್ಥ ಆಯ್ತಾ? 100 ಆಗಿರುತ್ತೆ. ಹಾಗಾಗಿ ಎಲ್ಲ ಏನಾಗುತ್ತೆ, ಸಪೋಸ್ ಆಲ್ ದೀಸ್ ವೇಪರ್ಸ್ ಆರ್ ಎಸ್ಕೇಪಿಂಗ್. ಸಪೋಸ್ ಇಫ್ ಯು ಕ್ಯಾನ್ ಕಲೆಕ್ಟ್ ಆಲ್ ದ ವೇಪರ್ಸ್, ಇಲ್ಲಿವರೆಗೆ ಇದು 100 ಆಗಿರುತ್ತೆ, ಎಲ್ಲ ವಾಟ್ರು ವೇಪರ್ ಆಗೋವರೆಗೂ, ಎಲ್ಲ ವಾಟ್ರು ಗ್ಯಾಸ್ ಆಗೋವರೆಗೂ 100 ಇತ್ತು. ಇಲ್ಲೊಂದು ಚೂರು ಉಳ್ಕೊಂಡಿತ್ತಪ್ಪ ನೀರು, ಬೇಕಾದ್ರೆ ಥರ್ಮೋಮೀಟರ್ ಚೆಕ್ ಮಾಡಿ, ಬೇಕಾದ್ರೆ ಇಲ್ಲಿ ಕೂಡ ಚೆಕ್ ಮಾಡಿ ಥರ್ಮೋಮೀಟರ್ ಇಟ್ಟು ಅದು 100 ತೋರಿಸುತ್ತೆ. ಎಲ್ಲಿವರೆಗೆ ಇದು ಎಲ್ಲ ವಾಟ್ರ್ ಖಾಲಿಯವರೆಗೂ ಅದು 100 ಇರುತ್ತೆ ಟೆಂಪರೇಚರ್, ರೈಸ್ ಆಗಲ್ಲ ಟೆಂಪರೇಚರು. ಯಾಕಂದರೆ ಅಲ್ಲಿರ್ತಕ್ಕಂಥ ವಾಟ್ರು ವೇಪರ್ ಆಗಲಿಕ್ಕೆ ಎನರ್ಜಿ ಯೂಸ್ ಆಗ್ತಿದೆ, ಟೆಂಪರೇಚರ್ ರೈಸ್ ಆಗಲಿಕ್ಕೆ ಯೂಸ್ ಆಗ್ತಿಲ್ಲ. ಸೊ ನಾವು ದಟ್ ಎನರ್ಜಿ ಈಸ್ ನಾವು ಯೂಸ್ಡ್ ಫಾರ್ ಕನ್ವರ್ಟಿಂಗ್ ವಾಟರ್, ದಟ್ ಈಸ್ ಕನ್ವರ್ಟಿಂಗ್ ಲಿಕ್ವಿಡ್ ಇಂಟು ಗೇಷಿಯಸ್ ಫಾರ್ಮ್. ಸೊ ಇಲ್ಲೆಲ್ಲ ಇರುತ್ತೆ, ಇದೆಲ್ಲ ನೀವು ಏನೇ ಕೊಟ್ಟಿರ್ತಾರೆ ಎನರ್ಜಿ, ಇದೆಲ್ಲ ಇದಾಗಿರ್ತವೆ, ಎಲ್ಲ ಪಾರ್ಟಿಕಲ್ಸಲ್ಲಿ ಇರುತ್ತೆ, ಬಟ್ ಅದು ಮೆಜರ್ಮೆಂಟೇ ಸಿಗಲ್ಲ ಅಷ್ಟೇ ನಮಗೆ. ದೀಸ್ ಪಾರ್ಟಿಕಲ್ಸ್ ಹ್ಯಾವ್ ದಟ್ ಎನರ್ಜಿ is somewhere hidden. That energy, whatever the supplied energy is somewhere hidden or latented in the content ಅಂದರೆ ಕಂಟೆಂಟ್ಸ್ ಆಫ್ ಮ್ಯಾಗಿ ಪ್ಯಾಕೆಟ್, ಏನೋ ಕಂಟೆಂಟ್ಸ್ ಅಂದರೆ ಅರೆಗೆಲ್ಲ ಇರ್ತಾವಲ್ಲ ಹಂಗೆ. ಕಂಟೆಂಟ್ಸ್ ಆಫ್ ಸಮ್ ಜ್ಯೂಸ್, ಏನೋ ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ, ಅದಿರುತ್ತೆ, ಆ ಥರ ಕಂಟೆಂಟ್ಸ್ ಅಂದರೆ ಅದ್ರಾಗ ಏನೇನಿರುತ್ತೆ ಅದನ್ನ ಕಂಟೆಂಟ್ ಅಂತೀವಿ. ಈಗ ನೋಡಿ, ವಾಟ್ ಎವರ್ ಸಪ್ಲೈಡ್ ಹೀಟ್, ಇಟ್ ಈಸ್ ಹಿಡನ್, ಇಟ್ ಈಸ್ ಸಮ್ವೇರ್ ಲೇಟೆಂಟೆಡ್ ಇನ್ ದಿ ಕಂಟೆಂಟ್ಸ್ ಆಫ್ ವಾಟರ್ ವೇಪರ್. ಆ ವಾಟರ್ ವೇಪರಲ್ಲಿ ಎಲ್ಲೋ ಇರುತ್ತೆ, ಬಟ್ ಅದು ಮೆಜರ್ ಮಾಡೋಕ್ಕಾಗಲ್ಲ, ಸಿಗಲ್ಲ ನಮಗೆ. ಹೇಗೆ ನಾವು ಐಸನ್ನು ನೀವು ನೀರು ಕನ್ವರ್ಟ್ ಆಗೋವರೆಗೂ ಟೆಂಪ್ರೇಚರ್ 0 ಇರುತ್ತೋ, ರೈಸ್ ಆಗಲ್ಲ, ಅದು ಮೆಜರ್ಮೆಂಟಿಗೆ ಸಿಗಲ್ಲ ನಮಗೆ. ಬದಲಾಗಿ ಅದು ಹೀಟ್ ಎಲ್ಲೋ ಇರುತ್ತೆ, ಹಿಡನ್ ಆಗಿರುತ್ತೆ. ಎಲ್ಲಿರುತ್ತೆ? ಆ ವಾಟ್ರಲ್ಲಿ ಎಲ್ಲೋ ಹಿಡನ್ ಆಗಿರುತ್ತೆ. ದಟ್ ಈಸ್ ಹಿಡನ್ ಇನ್ ದ ಕಂಟೆಂಟ್ ಆಫ್ ದಟ್ ಬೀಕರ್. ಆ ಬೀಕರ್ನಾಗ ಏನಿದೆ ಅದೆಲ್ಲದಾಗ ಇರುತ್ತೆ ಹೀಟ್, ಬಟ್ ಅದು ಮೆಜರ್ಮೆಂಟಿಗೆ ಸಿಗಲ್ಲ. ಹಾಗಾಗಿ ನಾವು ಹಿಡನ್ ಅಂತೀವಿ ಅಥವಾ ಲೇಟೆಂಟ್ ಅಂತೀವಿ. ಇಲ್ಲಿ ಅಷ್ಟೇ, ಇಟ್ಸ್ ಹಿಡನ್ ಇನ್ ದಿ ಕಂಟೆಂಟ್ಸ್ ಆಫ್ ವಾಟರ್ ವೇಪರ್. So it can be think as the energy possessed by these or energy gained by these, whatever the heat energy that you gave there, it is present in these molecules, and that can be evident by virtue of their position, by virtue of their configuration, as in case of potential energy of a stone or of any object. So like that you can think, and that energy is hidden here or latented here. So we call this energy as latent heat of vaporization. Since we are since we are having vapors, we call that energy as latent heat of vaporization. Adna vaporization latent heat antivi.
ಮುಂಚೆ ಆಗಿದ್ದು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಸೊ ಸಾಲಿಡ್ ಲಿಕ್ವಿಡ್ ಆಗುವಾಗ ಏನು ಎನರ್ಜಿ ನೀವು ಸಪ್ಲೈ ಮಾಡ್ತೀರಲ್ವ, ಅದನ್ನ ಏನಂತೀವಿ ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತೀವಿ. ಲಿಕ್ವಿಡ್ ಟು ವೇಪರ್ ಅಥವಾ ಗ್ಯಾಸಿಯಸ್ ಆಗುವಾಗ ಏನು ಎನರ್ಜಿ ಸಪ್ಲೈ ಮಾಡ್ತೀರಿ ಆ ಎನರ್ಜಿ ನೀವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತೀರಿ. ಆ ಎನರ್ಜಿಯನ್ನು ನೀವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಇಲ್ಲಿ ಏನಾಯ್ತಪ್ಪ ಪ್ರೊಸೆಸ್ಸು ಮಾಲಿಕ್ಯುಲರ್ ಲೆವೆಲಲ್ಲಿ ಅಂತಂದು ನಿಮಗೆ ಈಗ ಯೋಚನೆ ಬರ್ಬೋದು, ಏನಾಗುತ್ತೆ ನೋಡಿ. ಓಕೆ, ಕ್ಲೀನ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಏನು ಹೇಳಿ, ಓಕೆ, ಮಾಲಿಕ್ಯುಲರ್ ಲೆವೆಲ್ ಏನಾಗುತ್ತಪ್ಪ, ಈಗ ನೋಡಿ ಐಸನ್ನು ನೀವು ವಾಟರ್ ಮಾಡಿದ್ದೀರಿ. ಸೊ ಆರ್ಡರ್ ಅರೇಂಜ್ಮೆಂಟ್ ಆಫ್ ಐಸ್ ಗಾನ್, ದಟ್ ಆರ್ಡರ್ಲಿ ಸ್ಪೆಸಿಫೈಡ್ ಆರ್ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಆಫ್ H2O material when it was in solid form, that is ice form, it was like this. So after giving heat to that ice, you learned something called as, you learned the melting point, you learned the latent heat of fusion, right? ಈಗ ಏನು ಬಂತು ನಿಮಗೆ, ವಾಟರ್ ಬಂತು. ಯು ಗಾಟ್ ವಾಟರ್. ವಾಟರ್ ಅಂದ್ರೇನು, ವೇರ್ ದಿ ಪಾರ್ಟಿಕಲ್ಸ್ ಆರ್ ಔಟ್ ಆಫ್ ದೇರ್ ಫಿಕ್ಸೆಡ್ ಪೊಸಿಷನ್ಸ್. ನೌ ದೇ ಕ್ಯಾನ್ ಮೂವ್ ಫ್ರೀಲಿ. ನೌ ದೇ ಕ್ಯಾನ್ ಮೂವ್ ಫ್ರೀಲಿ, ಫ್ರೀಯಾಗಿ ಮೂವ್ ಆಗ್ಬೋದು. Because the force between the particles are weakened. The force between the particles are weakened ಅಂತ. weakened ಅಂದರೆ ಸ್ವಲ್ಪ ಫೋರ್ಸ್ ಇರುತ್ತೆ, ಒಂಚೂರು ಫೋರ್ಸ್ ಇರುತ್ತೆ. ಫೋರ್ಸ್ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ವಿ ಕೆನಾಟ್ ಸೇ ದಟ್ ದೇರ್ ಇಸ್ ನೋ ಫೋರ್ಸ್ ಅಟ್ ಆಲ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್ ಇನ್ ಲಿಕ್ವಿಡ್ ಮೀಡಿಯಮ್ ಅಂತ ಅನ್ಬಾರ್ದು. ಫೋರ್ಸ್ ಇಲ್ಲೇ ಇಲ್ವಾ ಅಂತ ಅನ್ಬಾರ್ದು. ಇಲ್ಲೇ ಇಲ್ವಾ ಅಂದರೆ ಪಾರ್ಟಿಕಲ್ಸ್ ಎಸ್ಕೇಪ್ ಆಗ್ತವೆ. ಅದು ಎಸ್ಕೇಪ್ ಯಾವಾಗ ಆಗ್ತವೆ, ಗ್ಯಾಸಿಯಸ್ ಫಾರ್ಮಿಗೆ ರೀಚ್ ಆಗಬೇಕಾದ್ರೆ ಆಗ್ತವೆ ಎಸ್ಕೇಪು. ಅಲ್ಲಿವರೆಗೆ ಎಸ್ಕೇಪ್ ಆಗಲ್ಲ. ಎಸ್ಕೇಪ್ ಆಗಲ್ಲ ಅಂದ್ರೆ ಅರ್ಥ ಏನು, ಆ ವಾಟರ್ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಯಾಕೆ ಎಸ್ಕೇಪ್ ಆಗಲ್ಲ ಅಂದರೆ, ಸ್ಟಿಲ್ ದೇ ಹ್ಯಾವ್ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್, ಬಿಟ್ವೀನ್ ದಿ H2O ಮಾಲಿಕ್ಯೂಲ್ಸ್, ಬಿಟ್ವೀನ್ ದಿ H2O. ಸಮ್ ಫೋರ್ಸ್ ವಿಲ್ ಬಿ ದೇರ್. ಓನ್ಲಿ ಥಿಂಗ್ ಈಸ್ ದಿಸ್ ಫೋರ್ಸ್ ಈಸ್ ವೀಕ್ ಆಗಿದೆ. ವೀಕ್ ಆಗಿರೋದ್ರಿಂದನೇ ದೀಸ್ ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಫ್ರೀಲಿ. ಅದನ್ನೇ ನೀವು ಲಿಕ್ವಿಡ್ ಸ್ಟೇಟು ಅಂತ ಅನ್ನೋದು. ಅದನ್ನೇ ನೀವು ಲಿಕ್ವಿಡ್ ಸ್ಟೇಟ್ ಅಂತ ಅನ್ನೋದು. ಸೊ ಇದೆಲ್ಲ ಇದೆ, ಎನರ್ಜಿ ಅಥವಾ ಏನಿದು ವಾಟರ್ ಇದೆ. ಹೀಗೆ ಮಾಡ್ತೀರಿ, ನೀವು ಹೀಟ್ ಮಾಡ್ತೀರಿ. ಯು ಆರ್ ಸಪ್ಲೈಯಿಂಗ್ ಹೀಟ್ ಕೊಡ್ತಾ ಇದ್ದೀರಿ. ಸೊ ಇಲ್ಲಿ ನಿಮಗೆ ವಾಟರ್ ಬಂತು. ಸೊ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಬಂತು. ಐಸ್ ಅಟ್ 0 ಇದ್ದದ್ದು ವಾಟರ್ ಅಟ್ 0 ಆಯಿತು. ಟೆಂಪ್ರೇಚರ್ ರೈಸ್ ಆಗಲ್ಲ. ಯಾಕೆ ಹೇಳಿ, ಸ್ಥಿತಿ ಬದಲಾಗಿದೆ, ಹಾಗಾಗಿ ಟೆಂಪ್ರೇಚರ್ ರೈಸ್ ಆಗಲ್ಲ. ಮತ್ತೆ ಪದೇ ಅದನ್ನ ಹೇಳಕ್ಕೆ ಹೋಗಲ್ಲ. ಸೊ ನಾವು ಯು ಗಾಟ್ ವಾಟರ್ which is at 0 degree Celsius by continuing that process. So once you have the water at 0 degree Celsius, now you will continue to heat ಮತ್ತೆ ಕೊಡ್ತೀರಿ. ಸೊ ವಾಟರ್ ಟೆಂಪ್ರೇಚರ್ 0ಯಿಂದ ಏನಾಗುತ್ತೆ, ಮೆಲ್ಲಕ್ಕೆ ರೈಸ್ ಆಗ್ತಾ ಹೋಗುತ್ತೆ. 0ಯಿಂದ 10 ಬರುತ್ತೆ, ನೆಕ್ಸ್ಟ್ 20 ಬರುತ್ತೆ, ನೆಕ್ಸ್ಟ್ 30ಕ್ಕೆ ರೈಸ್ ಆಗುತ್ತೆ, ನೆಕ್ಸ್ಟ್ 40ಕ್ಕೆ ರೈಸ್ ಆಗುತ್ತೆ, ಇಲ್ಲಿವರೆಗೂ 100ವರೆಗೂ ರೈಸ್ ಆಗುತ್ತೆ ಟೆಂಪ್ರೇಚರ್. ಸೊ ದಿ ಥರ್ಮೋಮೀಟರ್ ಶೋಸ್ ರೈಸ್ ಇನ್ ಟೆಂಪ್ರೇಚರ್ until it reaches 100 degree Celsius. ಸೊ ವಾಟರ್ ಟೆಂಪ್ರೇಚರ್ ರೈಸ್ ಮಾಡ್ತಿದೆ. ಟೆಂಪ್ರೇಚರ್ ರೈಸ್ ಮಾಡ್ತಿದೆ ಅರ್ಥ, ಇಟ್ ಈಸ್ ಗಿವಿಂಗ್ ಎನರ್ಜಿ ಟು ದಿ ಪಾರ್ಟಿಕಲ್ಸ್ ಅಂತ ಅರ್ಥ. ಯು ಆರ್ ಗಿವಿಂಗ್ ಹೀಟ್, ವಿಚ್ ಮೀನ್ಸ್ ದಟ್ ದೀಸ್ ಪಾರ್ಟಿಕಲ್ಸ್ ಆರ್ ಗೆಟಿಂಗ್ ಸಮ್ ಎನರ್ಜಿ, ದೀಸ್ ಪಾರ್ಟಿಕಲ್ಸ್ ಆರ್ ರಿಸೀವಿಂಗ್ ಸಮ್ ಎನರ್ಜಿ. ಸೊ ಬಿಕಾಸ್ ಆಫ್ ದಿ ಗಿವನ್ ಹೀಟ್, ಹೀಟ್ ಕೊಟ್ಟಂಗೆಲ್ಲ ಟೆಂಪ್ರೇಚರ್ ರೈಸ್ ಆಗ್ತಿದೆ. ಟೆಂಪ್ರೇಚರ್ ರೈಸ್ ಆಗ್ತಿದೆ ಅಂದರೆ ಇವುಗಳ ಮೂವ್ಮೆಂಟ್ ಜಾಸ್ತಿ ಆಗ್ತಿದೆ, ಅದು ಇವುಗಳ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ.
ನಾವು ಹೇಗೆ ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ಅವುಗಳ ವೈಬ್ರೇಷನ್ಸ್ ಹೇಗೆ ಜಾಸ್ತಿ ಸ್ಪೀಡಲ್ಲಿ ವೈಬ್ರೇಟ್ ಆಗ್ತವೆ ಅಂತ ಹೇಳಿದ್ವಿ, ಹಾಗಾಗಿ ಟೆಂಪರೇಚರ್ -4 ಇಂದ 0 ಬಂದಿತ್ತು ಅಲ್ಲಿ. ಸೊ ಎನರ್ಜಿ ಇಸ್ ಯೂಸ್ಡ್ ಫಾರ್ ಇನ್ಕ್ರೀಸಿಂಗ್ ದಿ ಸ್ಪೀಡ್ ಆಫ್ ವೈಬ್ರೇಷನ್. ಅಂದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಯಿತು, ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಯಿತು. ಟೆಂಪರೇಚರ್ ಇಸ್ ದಿ ಮೆಜರ್ ಆಫ್ ಥರ್ಮಲ್ ಎನರ್ಜಿ ಆರ್ ಕೈನೆಟಿಕ್ ಎನರ್ಜಿ, ವಿ ಕ್ಯಾನ್ ಸೇ ಲೈಕ್ ದಟ್. ಇಟ್ ಇಸ್ ದಿ ಮೆಜರ್ ಆಫ್ ಥರ್ಮಲ್ ಎನರ್ಜಿ ಆರ್ ಕೈನೆಟಿಕ್ ಎನರ್ಜಿ, ಟೆಂಪರೇಚರ್. ಇಲ್ಲೇನಾಗುತ್ತೆ, ಇಲ್ಲಿ ಕೊಡ್ತಕ್ಕಂಥ ಹೀಟು ಈ ಪಾರ್ಟಿಕಲ್ಸ್ಗಳ ಮೋಷನ್, ನಾರ್ಮಲ್ ಮೋಷನ್ ಅಥವಾ ವೈಬ್ರೇಟರಿ ಮೋಷನ್ ಅಥವಾ ಕರ್ವಿಲಿನಿಯರ್ ಮೋಷನ್. ಸೊ ಪಾರ್ಟಿಕಲ್ಸ್ಗಳೇನಾಗುತ್ತೆ ಫ್ಲೂಯಿಡ್ ಆಗಿರೋದ್ರಿಂದ ಸೊ ದೇ ಕ್ಯಾನ್ ಮೂವ್ ಫ್ರೀಲಿ. ಸೊ ಆ ಪಾರ್ಟಿಕಲ್ಸ್ಗಳು ಲಿಕ್ವಿಡ್ ಅಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಾಗ್ತವೆ, ದೇ ಕ್ಯಾನ್ ಮೂವ್ ಫ್ರೀಲಿ. ಫ್ರೀಲಿ ಅಂದ್ರೆ ಅಲ್ಲಿ ಬೇಕಲ್ಲಿ ಹೋಗೋದಲ್ಲ, ಸೊ ನಿಂತಲೇ ಒಂಚೂರು ಅಲ್ಲಿ ಈ ಕಡೆ ಮೂವ್ ಆಗ್ಬೋದು. ಸೊ ದೇ ಕ್ಯಾನ್ ಮೂವ್ ಲಿಟ್ಲ್ ಬಿಟ್, ದೇ ಕ್ಯಾನ್ ಮೂವ್ ಫ್ರೀಲಿ. ಸೊ ಆ ಮೂಮೆಂಟ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ವಾಟ್ ಆರ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ದಟ್ ಯು ಆರ್ ಗಿವಿಂಗ್, ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಮೋಷನ್ ಆಫ್ ದಿ ಪಾರ್ಟಿಕಲ್ಸ್. ಇಟ್ಸ್ ವೈಬ್ರೇಟರಿ ಆರ್ ಲೀನಿಯರ್ ಮೋಷನ್. ಲೀನಿಯರ್ ಅಂದ್ರೆ ಏನು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು ಹಿಂಗೆ. ವೈಬ್ರೇಟರಿ ಅಂದ್ರೆ ನಿಂತಲ್ಲೇ ಈ ತರ ವೈಬ್ರೇಟ್ ಆಗೋದು. ಸೊ ವೈಬ್ರೇಟರಿ ಮೋಷನ್ ಅಥವಾ ಲೀನಿಯರ್ ಮೋಷನ್ ಅನ್ನ ಎರಡನ್ನೂ ರೈಸ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಆಗುತ್ತೆ ಇಲ್ಲಿ ಯಾವಾಗ ಹೀಟ್ ಎನರ್ಜಿ ಕೊಟ್ಟಾಗ. when you are supplying heat energy, that heat energy is going to increase the speed of the motion of particles in that of that water. It is going to increase the speed or increase the motion. When it is increased, we say that kinetic energy of the particles is increased because it depends on speed. Ke is always proportional to velocity or speed. So here this heat energy is going to increasing the speed. It's going to increase the speed. ಸ್ಪೀಡ್ ಅನ್ನು ಜಾಸ್ತಿ ಮಾಡುತ್ತೆ. ಈ ಪಾರ್ಟಿಕಲ್ಸ್ಗಳ ಮೂಮೆಂಟ್ ಅನ್ನ ಸ್ಪೀಡ್ನ ಜಾಸ್ತಿ ಮಾಡುತ್ತೆ. ಮೂಮೆಂಟ್ನ ಸ್ಪೀಡನ್ನು ಜಾಸ್ತಿ ಮಾಡೋದ್ರಿಂದ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗೋದ್ರಿಂದ ಅದು ಟೆಂಪರೇಚರ್ ಅಥವಾ ಥರ್ಮೋಮೀಟರ್ ಅಲ್ಲಿ ನಮಗೆ ಕಾಣುತ್ತೆ. We can witness that increase in kinetic energy. We can witness the increase in kinetic energy, increasing kinetic energy. Or we can witness that change in kinetic energy. We can observe that increase in kinetic energy by supplying heat by looking at thermometer. So thermometer ನೋಡೋದ್ರ ಮುಖಾಂತರ by looking at the thermometer scale, thermometer reading, it is constantly rising from 10 to 20, 20 to 30. ಅಂದರೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಹೆಂಗೆ ಜಾಸ್ತಿ ಆಗ್ತಿದೆ, ಹೀಟಿಂದ ಜಾಸ್ತಿ ಆಗ್ತಿದೆ. ಎಲ್ಲರಿಗೂ ಜಾಸ್ತಿ ಆಗುತ್ತೆ ಕೈನೆಟಿಕ್ ಎನರ್ಜಿ ಒಂದು ಲೆವೆಲ್ ರೀಚ್ ಆಗೋವರೆಗೂ. ಸೊ ಅವುಗಳ ಕೈನೆಟಿಕ್ ಎನರ್ಜಿ ಒಂದು ಲೆವೆಲ್ ರೀಚ್ ಆಗೋವರೆಗೂ ಜಾಸ್ತಿ ಆಗುತ್ತೆ. ದಿ ಕೈನೆಟಿಕ್ ಎನರ್ಜಿ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಟು ಎನ್ ಎಕ್ಸ್ಟೆಂಟ್ ಟು ಎ ಲೆವೆಲ್, ಅಂಡ್ ದಟ್ ಲೆವೆಲ್ ಈಸ್ shown by thermometer as 100 degree Celsius. So 100 degree Celsius ಮಾರ್ಕ್ ಅಂದ್ರೇನು, 100 degree Celsius ಟೆಂಪರೇಚರ್ ರೈಸ್ ಆಗೋವರೆಗೂ ಈ ಹೀಟ್ ಅವುಗಳ ಮೋಷನ್ ಅನ್ನು ರೈಸ್ ಮಾಡುತ್ತೆ. ಅಂದ್ರೆ ಆ ಸ್ಪೀಡ್ ಆಫ್ ಮೋಷನ್, ದ ಸ್ಪೀಡ್ ಆಫ್ ಮೋಷನ್ ಆಫ್ ದೋಸ್ ಪಾರ್ಟಿಕಲ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ಭಾಳ ಸಿಕ್ಕಾಪಟ್ಟೆ ಫಾಸ್ಟ್ ಮೂವ್ ಆಗ್ತಿರ್ತವೆ. ಇಟ್ ವಿಲ್ ಬಿ ಇನ್ಕ್ರೀಸ್ ಅಂಟಿಲ್ ದ ಥರ್ಮೋಮೀಟರ್ ಶೋಸ್ 100 degree or until the temperature of that water reached 100 degree Celsius. Now at that point, at that level, they have enough kinetic energy. They have enough, ಸಾಕಷ್ಟು kinetic energy ಇರುತ್ತೆ. ಎಷ್ಟು ಬೇಕಷ್ಟು ಇರುತ್ತೆ. ಯಾವುದಕ್ಕೆ, to convert into gaseous form or to escape from one another. ಸೊ ಎಲ್ಲಿವರೆಗೂ kinetic energy ಬೇಕು, ಒಂದಿಷ್ಟು ಮಿನಿಮಮ್ kinetic energy, ಒಂದಿಷ್ಟು enough kinetic energy ಕೊಡಬೇಕು ನೀವು. You have to give, or the particles of the water should have enough kinetic energy. ಅಂದ್ರೆ ಥರ್ಮೋಮೀಟರ್ 100 ತೋರಿಸೋವರೆಗೂ, ಥರ್ಮೋಮೀಟರ್ 100 ಡಿಗ್ರಿ ಸೆಲ್ಸಿಯಸ್ ತೋರಿಸೋವರೆಗೂ ಹೀಟ್ ಮಾಡ್ತಿರ್ಬೇಕು. ಅಲ್ಲಿವರೆಗೂ ಇದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂದ್ರೆ ಅವುಗಳ ಸ್ಪೀಡ್ ಜಾಸ್ತಿ ಆಗ್ತಿರುತ್ತೆ. ಅವುಗಳ ಸ್ಪೀಡ್ ಜಾಸ್ತಿ ಆಗ್ತಿದೆ ಅಂದ್ರೆ ಅರ್ಥ, ನೌ ದೇ ಹ್ಯಾವ್ ಸಮ್ ಕೆಪಾಸಿಟಿ ಟು ಎಸ್ಕೇಪ್ ಫ್ರಮ್ ದಿ ಪಾರ್ಟಿಕಲ್ಸ್. ಯಾವಾಗ ಅವುಗಳ ಸ್ಪೀಡ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಜಾಸ್ತಿ ಅಂದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗೋದು. ಒಂದು ಎನಫ್ ಕೈನೆಟಿಕ್ ಎನರ್ಜಿ ಬರಬೇಕು, ಒಂದು ಲೆವೆಲ್ ಆಫ್ ಕೈನೆಟಿಕ್ ಎನರ್ಜಿ ಬರಬೇಕು ಎಸ್ಕೇಪ್ ಆಗಲಿಕ್ಕೆ. ಯಾವಾಗ ಎನಫ್ ಕೈನೆಟಿಕ್ ಎನರ್ಜಿ ಬರುತ್ತೋ ಅದು ಬರುತ್ತಂತ ಯಾವಾಗ ಹೆಂಗೆ ಗೊತ್ತಾಗುತ್ತೆ ನಮಗೆ, ಅವ್ರ ಟೆಂಪರೇಚರ್ 100 ಆದಾಗ, ಆ ವಾಟರ್ ಕಂಪೋನೆಂಟ್ಸ್, ಆ ವಾಟರ್ ಮಟೀರಿಯಲ್ನ ಟೆಂಪರೇಚರ್ 100 ಆದಾಗ, ಥರ್ಮೋಮೀಟರ್ 100 ಅಂತ ತೋರಿಸಿದಾಗ ಅವಾಗ ಹೇಳ್ಬೋದು ನಾವು ಇಲ್ಲಿರ್ತಕ್ಕಂಥ ವಾಟರ್ ಪಾರ್ಟಿಕಲ್ಸ್ಗಳಿಗೆ ಎನಫ್ ಕೈನೆಟಿಕ್ ಎನರ್ಜಿ ಬಂದಿದೆ. They have enough kinetic energy.
Now they are ready to go. Now they are ready to escape ಆಗಲಿಕ್ಕೆ they are ready. ಆಮೇಲೆ ನೀವು ಕೊಡ್ತಕ್ಕಂಥ ಹೀಟ್ ಎನರ್ಜಿ ಏನಾಗುತ್ತಪ್ಪ, 100 ಮುಟ್ಟಿದ ಮೇಲೆ ಕೊಡ್ತಕ್ಕಂಥ ಹೀಟ್ ಎನರ್ಜಿ ಏನಾಗುತ್ತೆ ಅಂದ್ರೆ ಏನಾಗಲ್ಲ, ಅಲ್ಲಿರ್ತಕ್ಕಂಥ ಸ್ವಲ್ಪ ಫೋರ್ಸ್ ಇರುತ್ತೆ ನೋಡಿ, ಇನ್ನು ಸ್ವಲ್ಪ ಏನೇನು ಫೋರ್ಸ್ ಇರುತ್ತೋ ಅಲ್ಲಿ ವಾಟ್ ಆರ್ ದ ಫೋರ್ಸ್ ಈಸ್ ರಿಮೈನ್ಡ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್ ಆರ್ ವಾಟ್ ಎವರ್ ದ ಅಟ್ರಾಕ್ಷನ್ ಫೋರ್ಸ್, ವಾಟ್ ಎವರ್ ದಟ್ ಮಿನಿಮಮ್ ಅಟ್ರಾಕ್ಷನ್ ಫೋರ್ಸ್, ವಾಟ್ ಎವರ್ ದಟ್ ಲೆಸ್ ಅಟ್ರಾಕ್ಷನ್ ಫೋರ್ಸ್ ರಿಮೈನ್ಡ್ ದೇರ್, ಅಲ್ಲೇನು ಉಳ್ಕೊಂಡಿತ್ತೋ ಇಲ್ಲಿದ್ದ ಇಲ್ಲಿ ಕಮ್ಮಿ ಮಾಡಿದಾಗ ಏನು ಉಳ್ಕೊಂಡಿತ್ತೋ ಆ ಫೋರ್ಸನ್ನು ವ್ಯಾನಿಷ್ ಮಾಡುತ್ತೆ, ಆ ಫೋರ್ಸನ್ನು ವ್ಯಾನಿಷ್ ಮಾಡುತ್ತೆ. ಆ್ಯಂಡ್ ಸಿನ್ಸ್ ದೇ ಹ್ಯಾವ್ ಎನಫ್ ಕೈನೆಟಿಕ್ ಎನರ್ಜಿ, ಇಲ್ಲಿದ್ದಲ್ಲಿವರೆಗೆ 0ಯಿಂದ 100 ಆಗೋವರೆಗೆ ಏನು ಮಾಡಿರ್ತೀವಿ ನೀವು, ಆ ಪಾರ್ಟಿಕಲ್ಸ್ಗಳ ಕೈನೆಟಿಕ್ ಎನರ್ಜಿನ ಜಾಸ್ತಿ ಮಾಡ್ತಾ ಹೋಗಿರ್ತೀಯ. 100 ಮುಟ್ಟಿದ ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸ್ಗಳು ದೇ ಹ್ಯಾವ್ ನೌ ಎನಫ್ ಕೈನೆಟಿಕ್ ಎನರ್ಜಿ, ಸಾಕಷ್ಟು ಎನರ್ಜಿ ಇದೆ, ಬೇಕಾದಷ್ಟು ಎನರ್ಜಿ ಇದೆ. ಎನಫ್ ಅಂದ್ರೆ ಸಾಕಷ್ಟು, ಬೇಕಾದಷ್ಟು ಎನರ್ಜಿ ಇದೆ, ಎಷ್ಟು ಬೇಕಷ್ಟು ಎನರ್ಜಿ ಇದೆ. ಈಗ ಓನ್ಲಿ ಥಿಂಗ್ ಅಂದ್ರೇನು, ಈಗ ಓನ್ಲಿ ಒಂದು ಪಾಯಿಂಟ್ ಅಂದ್ರೇನು, ಅಲ್ಲಿರ್ತಕ್ಕಂಥ ಫೋರ್ಸು ಹೋಗ್ಬೇಕೀಗ, ಅದು ಹೋದ ತಕ್ಷಣ ಏನಾಗ್ತವೆ, ಎಸ್ಕೇಪ್ ಆಗ್ತವೆ ಬೈ ಯೂಸಿಂಗ್, ಸಿನ್ಸ್ ದೇ ಹ್ಯಾವ್ ಇನಫ್ ಕೈನೆಟಿಕ್ ಎನರ್ಜಿ, ಸಿನ್ಸ್ ದೇ ಹ್ಯಾವ್ ಎನಫ್ ಮೋಷನ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದ್ರೇನು, ಎನರ್ಜಿ ಆಫ್ ಮೋಷನ್ ಅಂತ ಅರ್ಥ, ಮೋಷನ್ ಇಂದ ಬಂದಿರತಕ್ಕಂಥ ಎನರ್ಜಿ. ಸೊ ದೇ ಹ್ಯಾವ್ ಎನಫ್ ಕೈನೆಟಿಕ್ ಎನರ್ಜಿ. ಓನ್ಲಿ ಥಿಂಗ್ ಈಸ್ ದಟ್ ದೇ ಆರ್ ಸ್ಟಿಲ್ ಇನ್ ಸಮ್ ಅಟ್ರಾಕ್ಷನ್, still they are in the hands of other particles, in the attraction of other particles. There is some force, little force. ಸೊ ಆ ಫೋರ್ಸ್ ಹೋಗ್ಬೇಕೀಗ, ಆ ಫೋರ್ಸು ವ್ಯಾನಿಷ್ ಆಗಬೇಕು. ಹೋಗ್ಬೇಕಂದ್ರೆ ಏನು ಮಾಡಬೇಕು, ಮತ್ತೆ ಹಿಡ್ಕೊಡ್ಬೇಕು ನೀವು. ಹಾಗಾಗಿ 100 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ ಮೇಲೆ ನೀವು ಏನು ಹೀಟ್ ಕೊಡ್ತೀರಿ, ಅದು ಹೀಟ್ ಕೊಡ್ತಕ್ಕಂಥ ಹೀಟ್ ಏನಾಗುತ್ತೆ, ದಟ್ ಇಸ್ ಗೋಯಿಂಗ್ ಟು ಕ್ಯಾನ್ಸಲ್ ಆರ್ ದಟ್ ಇಸ್ ಗೋಯಿಂಗ್ ಟು ಬ್ರೇಕ್ ಎವ್ರಿ ಫೋರ್ಸ್ ಆರ್ ಶಟ್ ಡೌನ್ ಎವ್ರಿ ಫೋರ್ಸ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್. ಸೊ ಕೊಡ್ತಕ್ಕಂಥ ಹೀಟ್ ಒಂದೊಂದೇ ಪಾರ್ಟಿಕಲ್ಗಳ ಫೋರ್ಸನ್ನು ನೀವು ಕಿತ್ತಾಕ್ತಂಗೆ, ಒಂದೊಂದೇ ಪಾರ್ಟಿಕಲ್ಗಳ ಮಧ್ಯೆ ಇರತಕ್ಕಂಥ ಫೋರ್ಸನ್ನು ಕಡ್ದಾಕ್ತಂಗೆ, ಕಿತ್ತಾಕ್ದಂಗೆ. ಅವಾಗ ಏನಾಗುತ್ತೆ, ಇದು ಪಾರ್ಟಿಕಲ್ ಹೋಗುತ್ತೆ ವೇಪರ್ ಫೇಸಿಗೆ, ಇದು ಹೋಗುತ್ತೆ, ಇದೇನಾಗುತ್ತೆ, ಹೀಟ್ ಕೊಡ್ತಾನೆ ರೀ, ಅದು ಕೀಳ್ತಾನೆ ಇರುತ್ತೆ, ಅದು ವ್ಯಾನಿಷ್ ಮಾಡ್ತಾನೆ ಇರುತ್ತೆ, ಅದು ವ್ಯಾನಿಷ್ ಮಾಡ್ತಾನೆ ಇರುತ್ತೆ. ಸೊ ಹೀಟ್ ಕೊಟ್ಟಂಗೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಮಧ್ಯೆ ಇರ್ತಕ್ಕಂಥ ಏನು ಸಣ್ಣ ಫೋರ್ಸ್ ಇರುತ್ತೆ ನೋಡಿ, ಏನು ಮಿನಿಮಮ್ ಫೋರ್ಸ್ ಇರುತ್ತೆ ನೋಡಿ, ಅದನ್ನ ಕಟ್ ಮಾಡ್ತಾ ಹೋಗುತ್ತೆ. ಅದು ಕಟ್ ಮಾಡ್ದಂಗೆಲ್ಲ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಏನಾಗುತ್ತೆ, ಎಸ್ಕೇಪ್ ಆಗ್ತಾ ಹೋಗ್ತವೆ. ದರ್ಗೊಂದು ಎಸ್ಕೇಪ್ ಅದೇ ಆಗೋದಿಲ್ಲ. ಸೊ ಆ ಒಂದು ವೆಸಲಲ್ಲಿ ಏನು ವಾಟರ್ ಇತ್ತು ಅದು 100 ಡಿಗ್ರಿ ಮುಟ್ಟಿದ ಮೇಲೆ ಅದರ ಟೆಂಪ್ರೇಚರ್ ಮತ್ತೆ ರೈಸ್ ಆಗಲ್ಲ. ಯಾಕೆ ಹೇಳಿ, ದಟ್ಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ದಟ್ ದೇ ಕ್ಯಾನ್ ಹ್ಯಾವ್, ದಟ್ ಈಸ್ ದ ಮಿನಿಮಮ್ ಕೈನೆಟಿಕ್ ಎನರ್ಜಿ ದಟ್ ದೇ ನೀಡ್ ಟು ಪೊಸೆಸ್ ಇರುತ್ತೆ. ಬಡಿ ವಾಟರ್ ಫೇಸಲ್ಲೇ ಇದ್ಕೊಂಡು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಎಷ್ಟಿರ್ಬೇಕಂದ್ರೆ ಅದರ ಟೆಂಪ್ರೇಚರ್ 100 ತೋರಿಸೋವರೆಗೂ ಅಷ್ಟು ಮಾತ್ರ ಹೋಲ್ಡ್ ಮಾಡಬಹುದು, ಅಷ್ಟು ಮಾತ್ರ ಟೆಂಪ್ರೇಚರನ್ನು ಹಿಡ್ಕೋಬಹುದು. ಆ ಪಾರ್ಟಿಕಲ್ಸ್ಗಳು ಹಿಡಿದಿಟ್ಕೊಂಡಿರ್ಬೋದು. ಅದಕ್ಕೂ ಜಾಸ್ತಿ ಹೀಟ್ ಕೊಟ್ಟರೆ ನೀವು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಲ್ಲಪ್ಪ. ಅವಾಗ ಬದಲಾಗಿ ಅವುಗಳ ಮಧ್ಯೆ ಇರತಕ್ಕಂಥ ಫೋರ್ಸ್ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಏನು, ಅವು ಫ್ರೀ ಇದಾವೆ. ನೌ ದೇ ಆರ್ ಕಂಪ್ಲೀಟ್ಲಿ ಫ್ರೀ. ನೌ ದೇ ಆರ್ ನೋ ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ಎನಿ ಸ್ಮಾಲ್ ಫೋರ್ಸ್ ಆರ್ ಬಿಗ್ ಫೋರ್ಸ್. Now they are out of the control. They can move, they can vanish. Vanish means they can escape ಆಗಬಹುದು. ಹಾಗಾಗಿ ಆ ವೆಸಲಿಂದ 100 ಮುಟ್ಟಿದ ಮೇಲೆ ನೀವು ಹೀಟ್ ಕೊಟ್ಟೇನಾಗುತ್ತೆ, ನೀವೇನು ಮಾಡ್ತಿದ್ರಿ, ಸಣ್ಣ ಇನ್ನೇನು ಉಳ್ಕೊಂಡಿದೆ ಆ ಫೋರ್ಸ್ ಇದೆ ನೋಡಿ, ಇನ್ನೇನು ಉಳ್ಕೊಂಡಿರ್ತಕ್ಕಂಥ ಆ ಫೋರ್ಸ್ ಏನಾಗುತ್ತೆ, ಕ್ಯಾನ್ಸಲ್ ಆದರೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳು ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತವೆ. Now the water is turning into water vapors. This is what we call the conversion of liquid into gaseous state. ಯಾವಾಗ gaseous state ಅಥವಾ ವೇಪರ್ ಸ್ಟಾರ್ಟ್ ಆಗ್ತವೆ, ಯಾವಾಗ, when the water reached 100 degrees Celsius. So water start to convert into gaseous phase. Water start to change into gaseous phase when it is at 100 degrees Celsius. ಅಲ್ಲಿವರೆಗೂ ಚೇಂಜ್ ಆಗಲ್ಲ, ಅದು ಅರ್ಥ ಆಯ್ತಲ್ವಾ, ಅಲ್ಲಿವರೆಗೂ ಚೇಂಜ್ ಆಗಲ್ಲ. ಸೊ ದಿಸ್ ಈಸ್ ದ ಮಿನಿಮಮ್ ಟೆಂಪರೇಚರ್, ಅಲ್ಲಿವರೆಗೆ ಇರಬೇಕದು, ಆ ಟೆಂಪರೇಚರ್ ರೀಚ್ ಆಗಬೇಕು. ಆಮೇಲೆ ನೀವು ವೇಪರ್ಸನ್ನು ಅಬ್ಸರ್ವ್ ಮಾಡ್ಬೋದು. ನೀವು ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್ at 100 degrees Celsius or after reaching 100 degrees Celsius. So this temperature is called as boiling point of that water. ಕುದಿಯುವ ಬಿಂದು. ಬಾಯ್ಲಿಂಗ್ ಅಂದ್ರೇನು, ಇನ್ನೇನು ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಅಂತ. ನೀವು ನೀರು 100 ಡಿಗ್ರಿ ಮುಟ್ಟಕ್ಕೆ ಮುಂಚೆನೇ ಬಾಯ್ಲ್ ಆಗುತ್ತಲ್ವ ಸರ್, ಕುದೀತಲ್ವ ಅಂತ ಅನ್ಬೋದು ನೀವು.
ಟೆಂಪ್ರೇಚರ್ ನೋಡಿ ಮೆಜರ್ ಮಾಡಿದ ತಕ್ಷಣ ಕೆಲವು ಸರಿ ವೇಪರ್ಸು 100 ಡಿಗ್ರಿ ಮುಟ್ಟಕ್ಕೆ ಮುಂಚೆನೇ ಕಾಣ್ತವೆ ವೇಪರ್ಸ್ಗಳು. ಅಲ್ಲಿರ್ತಕ್ಕಂಥ ನೀರು ಆವಿಯಾಗಲು ಸ್ಟಾರ್ಟ್ ಆಗುತ್ತೆ 100 ಡಿಗ್ರಿ ಮುಟ್ಟೋಕೆ ಮುಂಚೆನೆ. ಅದು ಬೇರೆ, ಅದು ಎವಾಪರೇಷನ್. ಅದು ಆಮೇಲೆ ಹೇಳ್ತೀನಿ ನಾನು, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಎವಾಪರೇಷನ್ ಅಂತಂದು ಬಿಟ್ಟಾಕಿ. ಈಗ ಸೊ 100 ಡಿಗ್ರಿ ಮುಟ್ಟಿದ ಮೇಲೆ ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್ and we call that as conversion of liquid into gaseous state or conversion of water into water vapors. Conversion of water into water vapors. ಸೊ ಇಲ್ಲಿ ಟರ್ಮ್ ಬರ್ತವೆ. ಈ ಟೆಂಪ್ರೇಚರ್ ನಾವೇನಂತೀವಿ, ಬಾಯ್ಲಿಂಗ್ ಪಾಯಿಂಟ್ಸ್ ಅಂತೀವಿ. ಈ ಟೆಂಪ್ರೇಚರ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತೀವಿ. ಎಷ್ಟು ಹೀಟ್ ಬೇಕು 100 ಡಿಗ್ರಿ ಮುಟ್ಟಿದ ಮೇಲೆ ನೀರು 100 ಡಿಗ್ರಿ ಮುಟ್ಟಿದ ಮೇಲೆ ನೀರು 100 ಡಿಗ್ರಿ ಮುಟ್ಟಿದೆ ಅಂದ್ರೇನು, ಅಲ್ಲಿರ್ತಕ್ಕಂಥ ವಾಟರ್, ಸೊ ಅಲ್ಲಿರ್ತಕ್ಕಂಥ ವಾಟರು 100 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದೆಪ್ಪ. ನಾವು ದ ವಾಟರ್ ಈಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಈಗ ನೀವು ಮತ್ತೆ ಹೀಟ್ ಕೊಡ್ತಾ ಹೋಗ್ರಿ, ಅಲ್ಲಿ ಟೆಂಪ್ರೇಚರ್ ರೈಸ್ ಆಗಲ್ಲ, ಬದಲಾಗಿ ಆ ನೀರು ಆವಿ ಆಗ್ತಾ ಹೋಗುತ್ತೆ. ಮೀನ್ಸ್ ಗೇಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಗೇಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅಂದರೆ ಇಲ್ಲಿವರೆಗೆ ಕನ್ವರ್ಟ್ ಆಗುತ್ತೆ, ಎಲ್ಲ ನೀರು ಆವಿಯಾಗೋವರೆಗೂ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ಅದು ಆವಿ ಆಗಬೇಕದೀಗ. ಆವಿ ಆಗಬೇಕಂದ್ರೆ ಎಷ್ಟು ಎನರ್ಜಿ ಕೊಡಬೇಕಲ್ಲ ನೀವು, ಅದಿಷ್ಟು ಎನರ್ಜಿ ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ಅದಿಷ್ಟು ಹೀಟನ್ನು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತೀವಿ. ಈ ಪಾಯಿಂಟ್ಸನ್ನು, ಈ ಟೆಂಪ್ರೇಚರ್ ಪಾಯಿಂಟನ್ನು ಬಾಯ್ಲಿಂಗ್ ಪಾಯಿಂಟ್ ಅಂತೀವಿ. ಸೊ ಆ ಪಾಯಿಂಟ್ ರೀಚ್ ಆಗೋವರೆಗೂ ಅಲ್ಲಿ ಯಾವುದೇ ಒಂದು ವೇಪರೈಸೇಷನ್ ಆಗಲ್ಲ. ಕೆಲಸ ಆಗುತ್ತೆ ಹೇಳ್ತೀನಿ. 100 ಡಿಗ್ರಿ ಸೆಲ್ಸಿಯಸ್ ಮುಟ್ಟಕ್ಕೆ ಮುಂಚೆನೇ ಯು ಕ್ಯಾನ್ ಅಬ್ಸರ್ವ್ ವೇಪರ್ಸ್. ದಟ್ ಐ ವಿಲ್ ಟೆಲ್ ಇನ್ ನೆಕ್ಸ್ಟ್ ಕ್ಲಾಸ್. So let's define this boiling point and latent heat of vaporization. ಆದರೆ ಎಷ್ಟು ನೀರು ತಗೋಬೇಕು ಸರ್ ಇಲ್ಲಿ ನಾವು, ಎಷ್ಟು ನೀರನ್ನು ಆವಿ ಮಾಡಬೇಕು ಅಂತ ಕೇಳ್ಬೋದು. ಆಗಲೇ ನಾವು ಹೇಳಿದೆ ಐಸನ್ನು ನೀವು ವಾಟ್ರಿಗೆ ಕನ್ವರ್ಟ್ ಮಾಡಬೇಕಿತ್ತು ಸರ್, ಐಸನ್ನು ವಾಟ್ರಿಗೆ ಕನ್ವರ್ಟ್ ಮಾಡಬೇಕಿತ್ತು. ಸೊ ಎಷ್ಟು ಐಸ್ ತಗೋಬೇಕಿತ್ತು, 10 kg, 100 kg, 300 kg? No, you need to take 1 kg. When you define the term latent heat of fusion, you have to take 1 kg ice. When you define the latent heat of vaporization, you need to take 1 kg of water. 1 kg of water. When I was telling definition, did I mention 1 kg? ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ 1 kg ಮೆನ್ಷನ್ ಮಾಡ್ಕೋಬೇಕು ನೀವು. ಅಲ್ಲಿ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಡೆಫಿನಿಷನ್ ಬರೆಯುವಾಗ, ಈ ಕ್ಲಾಸ್ನ ಸ್ಟಾರ್ಟಿಂಗಲ್ಲಿ ಡೆಫಿನಿಷನ್ ಬರೆಯುವಾಗ ಅಲ್ಲಿ 1 kg ಸಾಲಿಡ್ ಅಂತ ಬರೆದಿದೆ. ಬರಲಿಲ್ಲ ಅಂದರೆ ಬರ್ಕೊಳ್ರಿ ಅಲ್ಲಿ, ರೈಟ್, ಕರೆಕ್ಷನ್ ಮಾಡ್ಕೊಳ್ಳಿ. ಏನಪ್ಪ ಡೆಫಿನಿಷನ್ಸ್? ಆಗಲೇ ಒಂದು ಕರೆಕ್ಷನ್ ಮಾಡ್ಕೊಳ್ರಿ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ಗೆ ಏನದು, ಇಟ್ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ, ಇಟ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ, ಅಮೌಂಟ್ ಆಫ್ ಹೀಟ್ ಎನರ್ಜಿ that is required to convert or change 1 kg solid, this should be mentioned, 1 kg solid to liquid, 1 kg solid to liquid at what temperature? At atmospheric pressure, at atmospheric pressure at its melting point, at its melting point. ತನ್ನ ಕರಗುವ ಬಿಂದುನಲ್ಲಿ ಇದ್ದಾಗ ಆ 1 kg ವಸ್ತುವನ್ನು, ಆ ಒಂದು ಘನ ಪದಾರ್ಥವು ತನ್ನ ಕರಗುವ ಬಿಂದಿನಲ್ಲಿದ್ದಾಗ, ಹೇಳಕ್ಕೆ ನೋಡಿ ಕನ್ನಡದಲ್ಲಿ, ಆ ಒಂದು ಘನ ಪದಾರ್ಥವು ತನ್ನ ಕರಗುವ ಬಿಂದುವಿನಲ್ಲಿ 1 kg ಘನ ಪದಾರ್ಥವನ್ನು ನೀವು ದ್ರವ ಪದಾರ್ಥವಾಗಿ ಮಾಡಿದರೆ, ಬದಲಾಯಿಸಿದರೆ ಬೇಕಾಗಿರ್ತಕ್ಕಂಥ ಹೀಟನ್ನು ಮುಂದೆ ಗೊತ್ತಲ್ಲ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತೀವಿ, ರೈಟ್, ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್.
ಈಗ let's define boiling point. It is the temperature at which ಏನಾಗುತ್ತೆ, ಲಿಕ್ವಿಡ್ ಗ್ಯಾಸ್ ಆಗುತ್ತೆ, at which a liquid changes into gas at what pressure? At atmospheric pressure ಅಂತ ಇದು ಮೆನ್ಷನ್ ಮಾಡಬೇಕಿಲ್ಲಿ. at atmospheric pressure. Next, latent heat of vaporization ಅಂತ. ಗ್ಯಾಸ್ ಆಗಿ ಕನ್ವರ್ಟ್ ಮಾಡೋದು. ಇಟ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ. ಎಷ್ಟು ಬೇಕಪ್ಪ ಹೀಟು? ಇಟ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಬೇಕು. that is required to change 1 kg liquid to ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬೇಕು ಅದನ್ನ, ಅಥವಾ ವೇಪರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. 1 kg liquid to ಗ್ಯಾಸ್ at atmospheric pressure. ಅಷ್ಟು ಪ್ರೆಷರ್ ಇರಬೇಕು ಮೇಲೆ, ಅದ್ರ ಮೇಲೆ at atmospheric pressure. At its melting, at its boiling point ಅಂತ. At its boiling point. ಯಾವುದೇ ಒಂದು ದ್ರವ ಪದಾರ್ಥವು ತನ್ನ ಕುದಿಯುವ ಬಿಂದುವಿನಲ್ಲಿ ಇದ್ದಾಗ ಅಂತ 1 kg ದ್ರವ ಪದಾರ್ಥವನ್ನು ನೀವು ಅನಿಲ ಪದಾರ್ಥವಾಗಿ ಮಾಡಿದರೆ ಅಥವಾ ಬದಲಾಯಿಸಿದರೆ, ಅದು ಬದಲಾಯಿಸೋಕ್ಕೆ ಎಷ್ಟು ಬೇಕು ನೋಡಿ ಹೀಟ್ ಎನರ್ಜಿಯನ್ನು, ಅದನ್ನ ನಾವೇನಂತೀವಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತೀವಿ. ರೈಟ್? ಸೊ ದಟ್ಸ್ ಆಲ್ ಅಬೌಟ್ LHS and LHV. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಐ ಟಾಕ್ ಅಬೌಟ್ ಸಾಲಿಡ್ ಟು ಗ್ಯಾಸ್ ಕನ್ವರ್ಷನ್ ವಿತೌಟ್ ರೀಚಿಂಗ್ ಲಿಕ್ವಿಡ್ ಸ್ಟೇಟ್. ಡೈರೆಕ್ಟಾಗಿ ಸಾಲಿಡಿಂದ ಗ್ಯಾಸ್ ಸಿಗಪ್ಪ. ಸೊ ಇಲ್ಲಿ ನಾವು ವಾಟರ್ ಡಿಸ್ಕಸ್ ಮಾಡುವಾಗ ಫಸ್ಟ್ ಸಾಲಿಡ್ ಟು ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಷನ್ ಆಗಿತ್ತು. ಸಮ್ ಸಬ್ಸ್ಟೆನ್ಸಸ್ ಆರ್ ದೇರ್, ಸಮ್ ಮ್ಯಾಟರ್ಸ್ ಆರ್ ದೇರ್. ಕೆಲವು ವಸ್ತುಗಳಿದ್ದಾವೆ, ಅವೇ ಮಾಡ್ತಾವೆ. ಹೀಟ್ ಕೊಟ್ಟೇನಪ್ಪ ಅಂದರೆ ಅವು ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸಿಗೆ ಕನ್ವರ್ಟ್ ಆಗ್ತದೆ. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇನ್ ಪಾರ್ಟ್ 8. ಥ್ಯಾಂಕ್ ಯು.